ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಕೊಡಗುಗೆ. ನಾನು ಫಸ್ಟ್ ಟೈಮ್ ಕೊಡಗುಗೆ ಬಂದಿರೋದು. ಮಧ್ಯಾಹ್ನನೇ ನಮ್ಮದು ಚೆಕ್-ಇನ್ ಇತ್ತು. ಅಷ್ಟರಲ್ಲಿ ಒಂದೆರಡು ಪ್ಲೇಸ್ ನೋಡೋಣ ಅಂತ ನಾವು ಬಂದಿದ್ದು ಇರುಪು ಫಾಲ್ಸ್ಗೆ. ಈ ಫಾಲ್ಸ್ ಕೊಡಗುವಿಂದ 70 ಕಿಲೋಮೀಟರ್ ಒಳಗಿದೆ. ಹಾಗಾಗಿ ನಮಗಿಲ್ಲಿ ಕೇರಳ ಸ್ಟೈಲ್ ಬಾಳೆಹಣ್ಣು ಸ್ನ್ಯಾಕ್ಸ್ ಜಾಸ್ತಿ ಸಿಗುತ್ತೆ. ನಾವು ಟಿಕೆಟ್ ತೊಗೊಂಡ್ಮೇಲೆ 15 ಮಿನಿಟ್ಸ್ ಟ್ರೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಈ ಫಾಲ್ಸ್ ಕಾಣಿಸುತ್ತೆ. ಟ್ರೆಕ್ ಮಾಡೋ ಜಾಗದಲ್ಲಿ ಲೀಚ್ ಇರುತ್ತೆ ಅಂತ ಹೇಳ್ತಾರೆ, ಆದರೂ ನಮಗೆ ಯಾವ ಲೀಚು ಕಾಣಿಸ್ತಿಲ್ಲ. ನಾವೆಲ್ಲರೂ ಕಾಲಿಗೆ ಡೆಟಾಲ್ ಹಚ್ಕೊಂಡು ಹೋಗಿದ್ವಿ. ನಾವು ಜುಲೈ ಮಂತಲ್ಲಿ ಬಂದಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತು. ಸಣ್ಣದಾಗಿ ಹನಿ ಬೀಳ್ತಾನೆ ಇತ್ತು. ನಿಮ್ಮ ಹತ್ರ ಏನಾದರೂ ರೈನ್ ಕೋಟ್ ಇದ್ದರೆ ಮಿಸ್ ಮಾಡದೆ ತಗೊಬನ್ನಿ, ಇಲ್ಲಾಂದರೆ ನೀವು ಇಲ್ಲೂ ತಗೋಬೋದು. ಎಂಟ್ರೆನ್ಸಲ್ಲೇ ನಮಗೆ ಟಿಕೆಟ್ ಕೌಂಟರ್ ಇರುತ್ತೆ. ನಾವು ಮಳೆಗಾಲದಲ್ಲಿ ಹೋಗಿರೋದ್ರಿಂದ ನೀರು ತುಂಬ ಫೋರ್ಸಾಗಿ ಫ್ಲೋ ಆಗ್ತಿತ್ತು. ನಾವು ದೂರದಲ್ಲೇ ಇದ್ರೂ ನೀರು ಬೀಳೋ ಫೋರ್ಸಿಗೆ ನಾವೆಲ್ಲ ನೆಂದೋಗ್ಬಿಟ್ಟಿದ್ವಿ. ಈ ಪ್ಲೇಸ್ ಮುಗಿಸಿ ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇ ಕಡೆ ಹೊರಟ್ವಿ. ಇಲ್ಲಿಂದ ನಾವು ಮಾಡಿದ್ದು ಹೋಮ್ ಸ್ಟೇ 60 ಕಿಲೋಮೀಟರ್ ಒಳಗಡೆ ಇತ್ತು. ನಾವು ಹೋಮ್ ಸ್ಟೇಗೆ ಬರೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಎಲ್ಲರೂ ಮಳೇಲಿ ನೆಂದಿದ್ವಿ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಒಳ್ಳೆ ಬಿಸಿ ಬಿಸಿ ಕಾಫಿ ತಂದುಕೊಟ್ರು. ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು. ಕೊಡಗಿಗೆ ಬಂದಮೇಲೆ ಕಾಫಿ ಟ್ರೈ ಮಾಡಲೇಬೇಕು. ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ಬೇಬಿ ಕಾರ್ನ್ ಮತ್ತು ಫ್ರೆಂಚ್ ಫ್ರೈಸ್ನ ಕೊಟ್ಟಿದ್ದರು. ಇದೆಲ್ಲ ತಿಂದು ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡ್ತಿದ್ವಿ. ನಮಗೆ ಕ್ಯಾಂಪ್ ಫೈರ್ ಆಪ್ಷನ್ ಕೂಡ ಇತ್ತು. ಮಳೆ ಬರ್ತಿರೋ ಕಾರಣದಿಂದ ಅದು ಮಿಸ್ ಆಯಿತು. ಹಾಗೆ ಬ್ಲೂಟೂತ್ ಕೂಡ ಕೊಟ್ಟಿದ್ದರು. ಅದರಲ್ಲಿ ಸಾಂಗ್ಸ್ ಕೇಳ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟಕ್ಕೆ ನಮಗೆ ಚಪಾತಿ, ಚಿಕನ್ ಕರ್ರಿ, ಮಶ್ರೂಮ್ ಪೆಪ್ಪರ್ ಫ್ರೈ, ಪನ್ನೀರ್, ವೆಜ್ ಕರ್ರಿ ಹಾಗೆ ರೈಸ್ನ ಕೊಟ್ಟಿದ್ದರು. ಊಟ ತುಂಬ ಡೀಸೆಂಟಾಗಿತ್ತು. ನಮ್ಮ ಪಾಪುಗೆ ನಾವು ಕೇಳ್ದಂಗೆ ಕಸ್ಟಮೈಸ್ ಆಗಿ ಊಟ ರೆಡಿ ಮಾಡಿಕೊಟ್ರು. ಆಮೇಲೆಲ್ಲ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ವಿ. ನಾವು ಬೆಳಗ್ಗೆ ಎದ್ದು ಹೋಮ್ ಸ್ಟೇಯಿಂದ 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇರೋ ಕಾವೇರಿ ನದಿನ ನೋಡೋಕ್ಕೆ ಬಂದ್ವಿ. ಇಲ್ಲಿಗೆ ನಮ್ಮ ಹೋಮ್ ಸ್ಟೇದವರೇ ಕರ್ಕೊಂಡು ಬಂದರು. ಪೀಕ್ ರೈನಿ ಸೀಸನ್ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಕಾವೇರಿ ನದಿ ಟರ್ನಿಂಗ್ ಪಾಯಿಂಟ್ನ ನೋಡೋಕ್ಕೆ ಸಿಗೋದು ತುಂಬಾ ರೇರು. ಅದನ್ನು ನಾವಿಲ್ಲಿ ನೋಡ್ಬೋದು. ನಾವಿಲ್ಲಿಗೆ ಬರೋ ಆ ಜಾಗದ ಅಕ್ಕಪಕ್ಕದಲ್ಲಿ ಕಾಫಿ ಪ್ಲಾಂಟೇಶನ್ ಮಾಡಿದರು. ಅದರ ಮಧ್ಯೆ ನಾವು ವಾಕ್ ಮಾಡ್ಕೊಂಡು ಬಂದಿದ್ದು ತುಂಬ ಒಳ್ಳೆ ಫೀಲ್ ಕೊಡ್ತು. ಪಾರ್ಟೀಸು ಸೆಲೆಬ್ರೇಷನ್ಸ್ಗಂತಾನೆ ಇಲ್ಲೆಲ್ಲ ಈ ವಾಲಲ್ಲೇ ಪೇಂಟ್ ಬಂದಿದೆ. ಇದು ನೋಡೋಕ್ಕೆ ಡೆಕೋರೇಷನ್ ಥರನೇ ಕಾಣುತ್ತೆ. ಹ್ಯಾಂಡ್ ವಾಶ್ ಎಲ್ಲ ಇಟ್ಟಿದ್ದಾರೆ. ಈ ಜಾಗದಲ್ಲಿ ನಮಗೆ ಫೈರ್ ಕ್ಯಾಂಪ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದೇ ಮಳೆ ನಾವು ಬಂದಾಗಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ, ಸ್ಟಾಪೇ ಆಗಿಲ್ಲ. ಈ ಮಳೆ ಸೀಸನಲ್ಲಿ ಫೈರ್ ಕ್ಯಾಂಪ್ ಇದ್ದರೆ ಚೆನ್ನಾಗಿರ್ತಿತ್ತು. ಮಳೆ ಬರ್ತಿರೋದಕ್ಕೂ ಈ ವೆದರ್ಗೂ ಪೂಲ್ ಒಳಗೆ ಇಳಿಯೋಕ್ಕೆ ಕಷ್ಟ ಆಗ್ತಿತ್ತು. ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಹಾಲು. ಇಲ್ಲೊಂದು ಸೋಫಾ ಕೊಟ್ಟಿದ್ದಾರೆ ಮತ್ತು ಓಪನ್ ಕಿಚನ್ ಇದೆ. ಇಲ್ಲೊಂದು ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಒಂದು ಮಗ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನೀರು ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಬಿಸಿನೀರು ಕಾಯುತ್ತೆ. ಹಾಗೆ ಇಲ್ಲೊಂದು ಬ್ಲೂಟೂತ್ ಕೊಟ್ಟಿದ್ದಾರೆ. ಇದರಲ್ಲಿ ಸಾಂಗ್ಸ್ ಕೇಳ್ಬೋದು. ಮತ್ತು ಒಂದು ಮಿನಿ ಫ್ರಿಡ್ಜ್ ಇದೆ. ನಾವಿದ್ದಿದ್ದು ಹೋಮ್ ಸ್ಟೇಲಿ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಕಾಮನ್ ಬಾತ್ರೂಮ್ ಇತ್ತು. ಆಲ್ಮೋಸ್ಟ್ ಈ ಸರೌಂಡಿಂಗಲ್ಲಿರೋ ಎಲ್ಲ ಹೋಮ್ ಸ್ಟೇನೂ ಹೀಗೆ ಇರುತ್ತೆ. ಲಾಡ್ಜ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಅಟ್ಯಾಚ್ ಬಾತ್ರೂಮ್ ಸಿಗೋದು. ನೀವೇನಾದರೂ ಬುಕ್ ಮಾಡಿದ್ರೆ ಒಂದು ಸಲ ವಿಚಾರಿಸ್ಕೊಂಡು ಬುಕ್ ಮಾಡಿ.
ಸ್ನಾನಕ್ಕೆ ಅಂತ ನಮಗೆ ಸೌದೆ ಒಲೆ ಬಾಯ್ಲರಲ್ಲಿ ನೀರು ಕಾಯಿಸ್ಕೊಟ್ರು. ಮಳೆ ಪ್ರದೇಶದಲ್ಲಿ ಸೌದೆನ ನೆನೆಸ್ದಂಗೆ ಸೇಫಾಗಿರೋದು ತುಂಬ ಕಷ್ಟ. ಈ ಸೈಡಲ್ಲಿ ನಮಗೆ ಸಪ್ರೇಟಾಗಿ 2 ರೂಮ್ ಕೊಟ್ಟಿದ್ರು. ಟೆನ್ ಟು 12 ಮೆಂಬರ್ಸ್ ಬಂದರೂ ಆರಾಮಾಗಿ ಆಗ್ತಿತ್ತು. ನಾವು ಬಂದಿದ್ದು 6 ಮೆಂಬರ್ಸು. ಈ ಬಾಗಿಲನ್ನು ಓಪನ್ ಮಾಡಿದ್ರೆ ನಮ್ಗೆ ಒಳ್ಳೆ ನೇಚರ್ ಕಾಣಿಸುತ್ತೆ. ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ವಿ. ನೀರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ಗೆ ನೀರು ದೋಸೆ, ತೆಂಗಿನಕಾಯಿ ಚಟ್ನಿ ಕೊಟ್ಟರು. ಹಾಗೆ ಮಧ್ಯಾಹ್ನ ಊಟಕ್ಕೂ ಹೋಮ್ ಸ್ಟೇ ಅವರೇ ಪ್ಯಾಕ್ ಮಾಡಿ ಕೊಟ್ಟರು. ಇಲ್ಲಿಂದ ನಾವು ಬಂದಿದ್ದು ಹಾರಂಗಿ ಜಲಾಶಯಕ್ಕೆ. ಇಲ್ಲಿಂದ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋದ್ವಿ. ಮಳೆ ಕಾರಣದಿಂದ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ, ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ದ ಡೇ ಇನ್ ಕೊಡಗು ಹೇಗಿತ್ತು ಅಂತ. ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.